ಸುರ್ಜೇವಾಲಾ ಅವರು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಅಂತ ಬಹಳಷ್ಟು ಸಚಿವರು. ಅದೆಲ್ಲ ಸುಳ್ಳು ಬಿಡಿ. ಅವರೆಲ್ಲ ಯಾಕೆ ಅಧಿಕಾರಿಗಳು ಸಭೆ ಮಾಡ್ತಾರೆ? ಅವ್ರೇನು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇದೆಯಾ? ಈಸ್ ದಿ ಇನ್ಚಾರ್ಜ್ ಸೆಕ್ರೆಟರಿ ಆಫ್ ದಿ ಪಾರ್ಟಿ ಅಫೇರ್ಸ್. ಪಕ್ಷದ ವಿಚಾರಗಳು ಬಂದಾಗ ಎಲ್ಲರನ್ನೂ ಕರೆದು ಮಾತಾಡುವಂಥ ಅಧಿಕಾರ ಅವ್ರಿಗಿದೆ ಪಾರ್ಟಿ ಚೌಕಟ್ಟಲ್ಲಿ. ಬಟ್ ಆಡಳಿತಾತ್ಮಕಕ್ಕೆ ಅವ್ರು ಯಾವುದು ತಲೆ ಹಾಕೋದಿಲ್ಲ, ಮೂಗು ತೋರಿಸಿಲ್ಲ. ನಿಮ್ಮನ್ನು ಸೇರಿದಂತೆ ಕೆಲ ಹಿರಿಯ ಸಚಿವರು ಸಭೆಗೆ ಹಾಜರೇ ಆಗಲಿಲ್ಲ. ನಾನು ಹಾಜರಾಗಿಲ್ಲ ಅಂತ ನಿಮ್ಗೇನು ಗೊತ್ತು? ಕೆಪಿಸಿಸಿ ಕಚೇರಿ ಅಲ್ಲ, ಇಲ್ಲೇ ಮಾತಾಡ್ಬೇಕು ಅಂತ ಏನಿಲ್ಲಲ್ಲ. ಎಲ್ಲರೂ ಬಹುತೇಕ ಎಲ್ಲರೂ ಹೋಗಿದ್ದಾರೆ. ರಾಜಣ್ಣವ್ರು ಮಾತ್ರ ಹೊರಗಡೆ ಇದ್ದರು. ನನ್ನನ್ನು ಸೇರಿಸಿ ಉಳಿದವರೆಲ್ಲ ಭೇಟಿ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಕೊಟ್ಟಂಥ ಆಶ್ವಾಸನೆಗಳು, ನಮ್ಮ ಆಡಳಿತ ಮತ್ತು ಮುಂದೆ ಮಾಡಬೇಕಾದೆಲ್ಲ ಇದನ್ನು ಪಕ್ಷದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿ, ರಾಜ್ಯದ ಅಭಿವೃದ್ಧಿಯಿಂದ ಸಲಹೆಗಳನ್ನು ನಾವು ಕೊಟ್ಟಿದ್ದೀವಿ. ನಾಳೆಯಿಂದ ಸಿಎಂ ಸಭೆ ಮಾಡ್ತಾ ಇದ್ದಾರೆ ಶಾಸಕರು. ಮೈಸೂರಿಂದ ಶುರುವಾಗ್ತಾ ಇದೆ. ಸುರ್ಜೇವಾಲಾ ಬಂದು ಹೋದ್ಮೇಲೆ ಸಭೆ ಶುರು ಮಾಡ್ದಂಗೆ ಆಗ್ತಾ ಇದೆಯಲ್ಲ ಸರ್ ಇದು? ಅದಕ್ಕಿಂತ ಮೊದಲೇ CM ಬ್ಯುಸಿ ಇದ್ದರು. ಬ್ಯುಸಿ ಶೆಡ್ಯೂಲ್ನಲ್ಲಿ CM ಹೇಳಿದರು ಜಿಲ್ಲಾವಾರು ನಮ್ಮ MLAಗಳು ಮತ್ತು ಕರೆದು ಚರ್ಚೆ ಮಾಡಬೇಕು ಅಂತ ಅವ್ರು ಆವಾಗಲೇ ಪ್ರೋಗ್ರಾಮ್ ಹಾಕೊಂಡಿದ್ರು. ಅದಕ್ಕೆ ಬರೋ ಅವರು ಕರೆದು ಮಾತಾಡಿದ್ದಾರೆ. ಇಟ್ಸ್ ನಥಿಂಗ್ ರಾಂಗ್. ಇದು ಅವ್ರು ಬಂದು ಹೋದ್ಮೇಲೆ ಮಾಡೋದಂತಲ್ಲ. ಮಚ್ ಅರ್ಲಿಯರ್ ದೆನ್ ಸುರ್ಜೇವಾಲಾಜಿ ಕೇಮ್, he had a plan to call MLAs and district wise. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಅದು ಒಂದು ಇಂಪಾರ್ಟೆಂಟ್. ಅದೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವು ಮಹಾರಾಜರಿಗೆ ಯಾರನ್ನೂ ಹೋಲ್ಸೋಕ್ಕಾಗಲ್ಲ. ಸಾವು ಮಹಾರಾಜರೇ, ನಾಲ್ವಡಿ ಕೃಷ್ಣರಾಜರೇ, ಸಿದ್ದರಾಮಯ್ಯರೇ, ದೇವರಾಜ ಅರಸೆ, ಎಚ್ ಸಿ ಮಾದೇವಪ್ಪ. ಸೊ ಒಬ್ರಿಗೊಬ್ರಿಗೆ ಹೋಲಿಕೆ ಮಾಡ್ತಕ್ಕಂಥ ವಿಷಯ. ಅವರು ಜನ ಮತ್ತು ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಅನೇಕ ವಿಷಯಗಳಲ್ಲಿ ಅವರಿಗೆ ಬದ್ಧತೆ ಇತ್ತು, ಪ್ರಾಮಾಣಿಕತೆ ಇತ್ತು. ರಾಜ್ಯದ ಹಿತ ಕಾಪಾಡುವಲ್ಲಿ ಶ್ರೇಷ್ಠವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಎಲ್ಲರ ಗೌರವಕ್ಕೆ, ಪ್ರೀತಿಗೆ ಅವರು ಪಾತ್ರರಾಗಿರ್ತಕ್ಕಂಥವ್ರು. ಹಾಗಂತ ಹೇಳಿ ಇನ್ನೊಬ್ಬರನ್ನ ಅವ್ರಿಗೆ ಹೋಲಿಕೆ ಮಾಡೋಕ್ಕಾಗಿಲ್ಲ, ಹೋಲಿಕೆ ಮಾಡೂ ಇಲ್ಲ. ಅವ್ರಿಗೆ ನಮಗೆ ಸ್ಫೂರ್ತಿ ಅವರ ಆಡಳಿತ, ಅವರ ನಿಲುವು, ಅವರ ನಡೆ, ಅವರ ಬದ್ಧತೆ, ಅವರ ನಿರ್ಣಯಗಳೆಲ್ಲ ನಮಗೆ ಸ್ಫೂರ್ತಿ ನಮ್ಮೆಲ್ರಿಗೂ. ಅದಕ್ಕೆ ಗಾಂಧೀಜಿಯವ್ರನ್ನ ಮಹರ್ಷಿ ಅಂತ ಕರೆದಿದ್ರು. ಯಾರನ್ನು ಲಘುವಾಗಿ ಮಾತಾಡಿ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಎವ್ರಿಬಡಿ ಇನ್ ದಿ ಕಂಟ್ರಿ. ಅಲ್ಲಿ ಆಗಿರೋದೇನು, ಅವರ ಅವಧಿನಲ್ಲಿ ಅಭಿವೃದ್ಧಿ ಆಯಿತು. ಅವರ ಕಾಲದ ನಂತರ ಅಭಿವೃದ್ಧಿ ಮರೀಚಿಕೆ ಆಯಿತು. ಸಿದ್ದರಾಮಯ್ಯನವರು 40 ವರ್ಷದಲ್ಲಿ ಬಂದ ಮೇಲೆ ಎಚ್ ಸಿ ಮಾದೇವಪ್ಪನ ಜೊತೆ ಸೇರ್ಕೊಂಡು ಅಭಿವೃದ್ಧಿ ಮಾಡಿದ್ದೀವಿ. ಹೆಚ್ಚು ಅಭಿವೃದ್ಧಿ ಕಣ್ಣಿಗೆ ಕಾಣುತ್ತವೆ. ದೇರ್ ಇಸ್ ಅ ವಿಸಿಬಲ್ ಚೇಂಜಸ್. ಎನಿಬಡಿ ಕ್ಯಾನ್ ಗೋ ಅಂಡ್ ಸಿ. ದೇರ್ ಇಸ್ ನೋ ಕಂಪ್ಯಾರಿಸನ್ ಟು ಎನಿ ಪೊಲಿಟಿಕಲ್ ಪಾರ್ಟೀಸ್. ಪೊಲಿಟಿಕಲ್ ಪಾರ್ಟೀಸ್ಗೆ ಅವ್ರು ಕೆಲಸ ಮಾಡಿಲ್ವಲ್ಲ ಅಲ್ಲಿ ಮಾಡಿ. ನಾನು ಓಪನ್ ಆಗಿ ಹೇಳಿದ್ದೆ, ಬನ್ನಿ ಸ್ವಾಮಿ, ನೀವು ಬಂದು ನೋಡಿ, ನೀವು ಮಾಡಿದರೆ ನಿಮ್ಮನ್ನೇ ಶಬಾಸಗಿರಿ ಕೊಡ್ತೀವಿ, ಗುಣಕ್ಕೆ ಮತ್ಸಾರ ಇಲ್ವಲ್ಲ ನೀವು ಮಾಡಿದಿರಿ ಅಂತ. ಆ ಥರ ಅವರು ಆ ನಾಲ್ವಡಿಯವರ ಆಡಳಿತದಲ್ಲಿ ಎಲ್ಲ ಏರಿಯಾ ಡೆವಲಪ್ಮೆಂಟ್ ಆಯಿತು. ಅದಾದಮೇಲೆ ಮಾಡಿಲ್ಲ. ಯಾಕೆ ಅಂದರೆ ಸಿದ್ದರಾಮಯ್ಯ ನಾವೆಲ್ಲ ಬಂದು ಜನಪರವಾಗಿರೋರು. ಸಾರ್ವಜನಿಕ ಜೀವನದ ಮಹತ್ವ, ಸಾರ್ವಜನಿಕ ಜೀವನದ ಸಂಕಷ್ಟಗಳು ನಮ್ಗೆ ಗೊತ್ತು. ಹೋರಾಟದ ಹಿನ್ನೆಲೆಯಿಂದ ಬಂದಿರೋರು ನಾವು. ಹೀಗಾಗಿ ಅದಕ್ಕೆ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಸಿದ್ದರಾಮಯ್ಯ ಹೆಚ್ಚು ಅವ್ರು ಬಡ್ಜೆಟ್ ತೆಗೆದು ನೋಡ್ಬಿಟ್ರೆ ಎಲ್ಲ ಗೊತ್ತಾಗುತ್ತಲ್ವಾ. ಬಡ್ಜೆಟ್ನ ವಿಶ್ಲೇಷಣೆ ಮಾಡಬೇಕು. ಅದು ಸುಮ್ಮನೆ ರಾಜಕೀಯ ದೃಷ್ಟಿಯಿಂದನೋ ಕಾಮಲ ಕಣ್ಣಿನಿಂದ ನೋಡುವಂತ ಅಗತ್ಯ ಇಲ್ಲ. ಯತೀಂದ್ರಲ್ಲಿ ಏನು ತಪ್ಪು ಹೇಳಿಲ್ವಲ್ಲ, ಅವ್ರು ಕಂಪೇರೇ ಮಾಡಿಲ್ಲ, ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಹೆಚ್ಚು ಕೆಲಸ ಮಾಡಿದ್ರು. ಅದು ಸುಳ್ಳೆ ಹೇಳಿ, ನೀವು ಹೇಳಿ ನೋಡ್ಕೊಳ್ಳಿ ಯಾಕಂದ್ರೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ. ಬೇರೆಯವ್ರು ಮಾಡಿದ್ದಾರೆ ಅಂದರೆ ಅವ್ರು ಮಾಡಿರೋದು ನೋಡ್ಬಿಟ್ರೆ ನಿಜವಾಗ್ಲೂ ಅವ್ರನ್ನೂ ಅಪ್ರಿಷಿಯೇಟ್ ಮಾಡಬೇಕು. ನಾವೇ ಬೃಹಸ್ಪತಿರೇ. ಟ್ಯಾಕ್ಸ್ ಪೇಯರ್ ಮನಿ ಯಾರಪ್ಪಂದು ಅಲ್ಲ, ಅದು ಟ್ಯಾಕ್ಸ್ ಪೇಯರ್ ಮನಿ. ಆದರೆ ಟ್ಯಾಕ್ಸ್ ಪೇಯರ್ ಮನಿನ ಸಮರ್ಪಕವಾಗಿ ಯೋಜನೆಗಳ ಮುಖಾಂತರ ಜನರ ಸಮಸ್ಯೆಗಳನ್ನ ಅರಿತು ಅದನ್ನು ಬಡ್ಜೆಟ್ ಮಾಡಬೇಕಲ್ಲ. ಈಗ ಬಸವಣ್ಣವರು ಅರ್ಥ ಸಚಿವರಾಗಿದ್ದರು ಬಿಜ್ಜಳಾಸ್ತ್ರದಲ್ಲಿ. ಅವ್ರಿಗೆ ಒಂದು ದರ್ಪಣ ಅಂದರೆ ಮಿರರ್ ಲೆಟರ್ ಉಲ್ಟ ಪಲ್ಟ ಬರೆದಿದ್ರು, ಒಬ್ರಿಗೂ ಓದಕ್ಕೆ ಗೊತ್ತಿಲ್ಲ. ಅವರು ಅಲ್ಲಿ ಸ್ನಾನ ಮಾಡ್ಕೊಂಡು ಕರಡಿ ಮುಂದೆ ಇಟ್ಟಿರ್ತಾರೆ, ಉಲ್ಟ ನೋಡ್ತಾರೆ. ಅಲ್ಲಿ ಬಿಜ್ಜಳನ ಸಿಂಹಾಸನಕ್ಕೆ ನಿಧಿ ಇದೆ ಅಂತ ಹೇಳ್ತಾರೆ. ಬಿಜ್ಜಳ ಅಂದ್ಬಿಟ್ಟು ನೋಡ್ಬಿಡಿ ಏನಿದೆ ಅಲ್ಲಿ, ನಿಮಗೂ ಸೂಕ್ತ ಬಹುಮಾನ ಕೊಡ್ತೀನಿ ಅಂತ. ಬಸವಣ್ಣ ಏನು ಹೇಳ್ತಾರೆ, ಬಿಜ್ಜಳ ಮಹಾರಾಜ ನಿನಗೆ ನಿಧಿ ಇದೆ ಅಂತೇಳಿ
ನಿನಗೆ ನನಗೆ ಬಹುಮಾನ ಕೊಡೋಕೆ ಅಧಿಕಾರನೂ ಇಲ್ಲ, ನೀನು ಉಪಯೋಗಿಸೋ ಬರೋಕ್ಕೂ ಬಿಡಲ್ಲ. ಅದು ಸಾರ್ವಜನಿಕರ ಅಭಿವೃದ್ಧಿಗೆ ಇರೋ ಮನೆ ಇದ್ದಾರೆ. ಆ ಥರ ಸಿದ್ದರಾಮಯ್ಯನವರು ಬಜೆಟ್ ಕೊಟ್ಟಿದ್ದಾರಲ್ಲ ಟ್ಯಾಕ್ಸ್ ಪೇಯರ್ ಮೇಲೆ, ಅದನ್ನು ಸಾರ್ವಜನಿಕ ಅಭಿವೃದ್ಧಿಗೆ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಬಳಸಿದ್ದಾರೆ. ಅದು ಹೇಳೋದು ತಪ್ಪೇ? ಹೋಲಿಕೆ ಮಾಡೇ ಇಲ್ವಲ್ಲ. ಅವರು ಅಭಿವೃದ್ಧಿ ಮಾಡಿದ್ರು, ನಮ್ಮ ರಾಜ್ಯನ ಎಲ್ಲ ಜನ ಹಿತ ಕಾಪಾಡಿದ್ರು. ಹೋಲಿಕೆ ಮಾಡಿಲ್ಲ ಅಂದ್ರೆ ಅವ್ರಾದ್ಮೇಲೆ ಇಲ್ಲಿ ಬಂದಿದ್ದು, ಈ ಕಡೆ ನನ್ನ ಕಡೆ ನೋಡ್ಕೊಳ್ಳಿ, ಒಂದ್ ಕಡೆ ಆ ಕಡೆ, ಎರಡು ಕಡೆ ನನ್ನ ಕಡೆ ಬಿಡಿ. ಅವ್ರು ಆದ್ಮೇಲೆ ಅಭಿವೃದ್ಧಿ ಆಗ್ಲಿಲ್ಲ. ಏನ್ ಸರ್? ಅವ್ರಾದ್ಮೇಲೆ ಅಭಿವೃದ್ಧಿ ಆಗ್ಲಿಲ್ಲ. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಹೆಚ್ಚು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ದಿಸ್ ಇಸ್ ದಿ ಸಬ್ಜೆಕ್ಟ್ ಮ್ಯಾಟರ್. ಇದ್ರ ಇಸ್ ಎನಿ ರಾಂಗ್ ಥಿಂಗ್. ಥ್ಯಾಂಕ್ ಯು.